ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಸಹ ಯಾಕೋ ನಮ್ಮ ಚೇರ್ಮನ್ ಸಾಹೇಬರು, ಮಾಜಿ ಚೇರ್ಮನ್ ಸಾಹೇಬರು ಕೂಡ ಇದಕ್ಕೆ ಸಾಕ್ಷಿ. ದೇವರಾಜ ಅರಸು ಅವರ ರಾಜಕೀಯ ಇದರಲ್ಲಿ ಸುಮ್ಮನೆ ಕೂತಿದ್ದಾರೆ. ದೇವರಾಜ ಅರಸರವರು 1969ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಪಕ್ಷ ಇಬ್ಬಾಗ ಆದ ನಂತರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದರು. ಅಧ್ಯಕ್ಷರಾದ ನಂತರ 1970ನೇ ಇಸ್ವಿನಲ್ಲಿ ನಾವೆಲ್ಲರೂ ಸಹ ರಘುಪತಿ, ರಮೇಶ್ ಕುಮಾರು, ಗಂಗರಾಜು ಇವರೆಲ್ಲ ನಮ್ಮ ಪಕ್ಷದ ವಿದ್ಯಾರ್ಥಿ ಸಂಘಟನೆಯಲ್ಲಿ ನಾಯಕರಾಗಿದ್ದರು. ಎಕ್ಸ್ಪೋ 70 ಚಳುವಳಿ ಆಯಿತು. ಚಳುವಳಿನಲ್ಲಿ ಆವಾಗ ಪ್ರತಿ ವರ್ಷ ಸೆಪ್ಟೆಂಬರ್ ಅಂತ ಹೇಳ್ತಾ ಇದ್ವಿ. ಒಂದು ಸೆಪ್ಟೆಂಬರ್ ಬಂದರೆ ವಿದ್ಯಾರ್ಥಿಗಳ ಒಂದು ಮುಷ್ಕರ, ಒಂದು ಚಳುವಳಿ ಆಗಲೇಬೇಕು. ಒಂದೆರಡು ಬಸ್ ಕಲ್ಲಂತೂ ಬಿದ್ದಿರೋದು. ಆವಾಗ ನಮ್ಮನ್ನೆಲ್ಲ ಸ್ಟೇಷನ್ ತಗೊಂಡೋಗ್ಬಿಟ್ರೆ ದೇವರಾಜ ಅರಸು ಅಧ್ಯಕ್ಷರಿದ್ದರು. ಸ್ವತಃ ಬಂದು ನಿಂತು ನಮಗೆಲ್ಲ ಬೇಲ್ ಕೊಟ್ಟು ಈಚೆ ತಗೊಂಡ್ಬಂದಿದ್ರು. ದೇವರಾಜ ಅರಸರು ಅವರು ಅಧ್ಯಕ್ಷರಾಗಿದ್ದಾಗ ಇಂದಿರಾ ಗಾಂಧಿಯವರು ಅವರು ಪಕ್ಷ ಕಟ್ಟಕ್ಕೆ ಭಾಳ ಕಷ್ಟ ಆಗುತ್ತೆ ಅಂತೇಳಿ ಸಿಲ್ಕ್ ಬೋರ್ಡ್ ಚೇರ್ಮನ್ ಮಾಡಿದರು, ಸೆಂಟ್ರಲ್ ಬೋರ್ಡ್. ಮಲ್ಲೇಶ್ವರಂ 11ನೇ ಕ್ರಾಸಲ್ಲಿ ಮಾರ್ಗವಸ ರೋಡಲ್ಲಿ ಅವ್ರ ಮನೆ ಇತ್ತು. ಆಗ ದೇವರಾಜ ಅರಸರವರ ಪತ್ನಿ ಅಮ್ಮಣ್ಣಿ ಅಂತ ನಾವು ಕರಿತಾ ಇದ್ವಿ, ಹಸು ಸಾಕಿದ್ರು. ಅವರ ಚಿಕ್ಕಮ್ಮಣ್ಣಿ ಹಸು ಸಾಕಿದ್ರು. ಅವರ ಮನೆ ಜೀವನ ನಡೀತಾ ಇದ್ದಿದ್ದೆ ಹಳ್ಳಿಯಿಂದ. ಅವ್ರಿಗೆ ವ್ಯವಸಾಯ ಇತ್ತು, ಭತ್ತ ಬೇಳೆ ಇವೆಲ್ಲ ಬರ್ತಾ ಇತ್ತು. ಹಸುವಿಂದ ಸ್ವಲ್ಪ ನಡೀತಾ ಇತ್ತು. ಸೊ ಆಗಿಂದ ನಾವು ನೋಡಿರ್ತಕ್ಕಂಥದ್ದು ನೋಡಿದಾಗ ದೇವರಾಜ ಅರಸರವರು ಆಗ ಗುಂಡೂರಾಯರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದರು. ನಾವೆಲ್ಲ ಬ್ಲಾಕ್ ಲೆವೆಲಲ್ಲಿ ಇದ್ದವರು. ದೇವರಾಜ ಅರಸರವರು 72ನೇ ಅಸೆಂಬ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಲ್ಲ. ನಾನು ಚುನಾವಣೆ ಗೆಲ್ಲಿಸಬೇಕು ಅಂತೇಳಿ ಅವರು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಓಡಾಡಿ ಇಂದಿರಾ ಗಾಂಧಿ ಅವ್ರು ಕರ್ಕೊಂಡು ಓಡಾಡಿ ಚುನಾವಣೆ ಗೆಲ್ತು. ಗೆದ್ದ ಮೇಲೆ ಕೆಲವರು ಷಡ್ಯಂತ್ರ ಮಾಡಿದ್ರು. ಇದು ಅವರಿಂದ ಗೆದ್ದಿಲ್ಲ, ನಮ್ಮಿಂದ ಗೆತ್ತು ಅಂತ ಹೇಳಿ ನಡೆಯೋದೇ ಅದು. ಆಗ ಎಲ್ಲ ಯೂತ್ ಕಾಂಗ್ರೆಸ್ ಅವರೆಲ್ಲ ಸೇರಿ ದೇವರಾಜ ಅರಸು ಅಂತೇಳಿ ದೊಡ್ಡ ಗಲಾಟೆ ಮಾಡಿ ದೇವರಾಜ ಅರಸು ಮುಖ್ಯಮಂತ್ರಿಗಳಾದರು. ಅವರು ನಾವು ಮಾಡೋ ಚೇಷ್ಟೆ ಗಲಾಟೆಗೆ ನಮ್ಮನ್ನು ಯೂತ್ ಕಾಂಗ್ರೆಸ್ ಅಂತ ಕರೀತಾನೆ ಇರಲಿಲ್ಲ. ನಾವು ಹೋದರೆ ಬನ್ರಪ್ಪ ಕಪಿಗಳು ಬಂದ್ರಲ್ಲ, ನೀವೆಲ್ಲ ಕಪಿ ಸೇನೆಯದವರು, ಭಾಳ ಚೇಷ್ಟೆ ಮಾಡ್ತೀರಿ, ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ, ಮಾಡಿದ್ರೆ ನಾನು ಸ್ಟೇಷನ್ಗೆಲ್ಲ ಬರೋಕ್ಕಾಗಲ್ಲ ಈಗ ಅಂತ ಹೇಳೋರು. ಆ ದೇವರಾಜ ಅರಸರವರು ಕೆಲವು ವಿಚಾರಗಳು ಅವ್ರಿಗೆ ಯಾವ ಥರ ಸಾಮಾಜಿಕ ನ್ಯಾಯ ಮತ್ತು ಬಡವರ ಪರ ಅವರು ತೀರ್ಮಾನ ತೆಗೆದುಕೊಂಡ ಮೇಲೆ 1977ನೇ ಇಸ್ವಿನಲ್ಲಿ ಚುನಾವಣೆ. ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋತಿತ್ತು. ಕೇಂದ್ರದಲ್ಲಿ ಜನತಾದಳ ಇತ್ತು. ಆಗ ಚುನಾವಣೆಯಲ್ಲಿ ಬಸವನಗುಡಿನಲ್ಲಿ ಭಾಷಣ ಮಾಡೋಕ್ಕೆ ಜೈಲ್ ಸಿಂಗ್ನ ಕರ್ಕೊಂಡು ಹೋಗಿದ್ರು. ಆವಾಗ ಸರ್ಕಾರ ಹೋಯ್ತು ಅಂದರೆ ಪೊಲೀಸರು ಯಾರೂ ಹಿಂದೆ ಮುಂದೆ ಇಲ್ಲ. ನಾವೇ ಅವ್ರಿಗೆಲ್ಲ 6 ಅಡಿ ಉದ್ದ ಇದ್ವಿ ಎಲ್ಲರೂ, ಇಷ್ಟು ದಪ್ಪ ಇರಲಿಲ್ಲ. ಆಗ ಹಿಂದೆ ಮುಂದೆ ನಾವೇ ಇರ್ತಾ ಇದ್ವಿ, ಅದೇನು ಮಾಡ್ತಾರೆ ನೋಡೋಣ ಅಂತ. ಅಲ್ಲಿ ಭಾಷಣ ಮಾಡುವಾಗ ಬಸವನಗುಡಿ ಗೊತ್ತಲ್ಲ ನಿಮಗೆ, ನಮ್ಮ ವಿರುದ್ಧವಾಗಿದ್ದಂಥ ಕ್ಷೇತ್ರ, ಕಲ್ಲು ಬಿತ್ತು. ಜೈಲ್ ಸಿಂಗು ಕಲ್ಲು ಬಿದ್ದೋಯ್ತು. ಜೈಲ್ ಸಿಂಗ್ಗೆ ಎದೆ ಮೇಲೆ ಬಿತ್ತು. ಅವನು ಸೀದಾ ಅಲ್ಲಿಂದ ಹಾಸ್ಪಿಟಲ್ ಕರ್ಕೊಂಡು, ದೇವರಾಜ ಅರಸು ಅಲ್ಲಿಂದ ಕದಲಿಲ್ಲ. ಆ ಸಚ್ಚಿದಾನಂದ ಸ್ವಾಮಿ ಅಂತೆಲ್ಲ ಇದ್ರು, ಅವ್ರ ಜೊತೆಗೆ ನೀವು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತೇಳಿ ಅವಾಗೊಂದು ಭಾಷಣ ಮಾಡಿದ್ರು ಅವರು. ಅಲ್ಲೇ ನಾನು ಇಲ್ಲಿ ಬರ್ತಾ ಇರಲಿಲ್ಲ, ನೀವು ಯಾರು ನನಗೆ ಓಟ್ ಕೊಡೋದಿಲ್ಲ ಅಂತ ಗೊತ್ತು. ನಾನು ಇಲ್ಲಿ ಯಾಕೆ ಬಂದೆ ಅಂದರೆ ನಮ್ಮ ಅತಿಥಿ ಜೈಲ್ ಸಿಂಗ್ ಅವರು ಪಂಜಾಬಿಂದ ಬಂದಿದ್ದಾರೆ, ಪ್ರಚಾರ ಮಾಡಬೇಕು ಮಾಡೋಣ ಅಂತೇಳಿ ಕರ್ಕೊಂಡ್ಬಂದಿದ್ರಿ. ನಮ್ಮ ಅತಿಥಿಗಳಿಗೂ ನೀವು ಕಲ್ಲು ಹೊಡಿತೀರಾ ಅಂತ ಗೊತ್ತಾಗಲಿಲ್ಲ. ನಾನು ಇಲ್ಲಿ ನಿಂತ್ಕೊಂಡು ಹೇಳ್ತೀನಿ, ನಿಮ್ಮ ಓಟ್ ನನಗೆ ಯಾರ್ದು ಬೇಕಾಗಿಲ್ಲ. ನಿಮ್ಮ ಓಟೇ ನನಗೆ ಬೇಕಾಗಿಲ್ಲ. ಇಡ್ಲಿ ದೋಸೆ ಮಸಾಲೆ ದೋಸೆ ತಿನ್ನೋರಿಗೆ ನಮ್ಮ ಓಟೇ ಬೇಕಾಗಿಲ್ಲ. ನನಗೆ ಓಟ್ ಕೊಡೋನು ಅಲ್ಲೆಲ್ಲೋ ಹಾಲು ಮಾಡ್ತಾ ಇದ್ದಾನೆ, ಅಲ್ಲೆಲ್ಲೋ ಬಟ್ಟೆ ಒಗಿತಾ ಇದ್ದಾನೆ, ಅಲ್ಲೆಲ್ಲೋ ತರಕಾರಿ ಬೆಳೀತಾ ಇದ್ದಾನೆ, ಅವನು ನನಗೆ ಓಟ್ ಕೊಡೋದು. ನಿಮ್ಮ ಓಟ್ ಬೇಕಾಗಿಲ್ಲ, ನಿಮ್ಮ ಓಟ್ ಬರೋದು ಇಲ್ಲ. ನಾನು ಬಂದಿರೋದು ನಿಮಗೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ, ನಾನು ಭಾಷಣ ಮಾಡೋಕ್ಕೆ ಬಂದಿದ್ದೀನಿ, ಅದಕ್ಕೋಸ್ಕರ ಬಂದಿದ್ದೀನಿ ವಿನಃ ಓಟ್ ಕೇಳಕ್ಕೆ ಬಂದಿಲ್ಲ ಅಂಥೇಳಿ. ಈ ವಾಸ್ ಅನ್ ಅಥಾರಿಟಿ ಬೈ 77 ಭೂ ಸುಧಾರಣೆ. ಅವರೆಲ್ಲರೂ ಭಾಷಣ ಮಾಡಿದಾಗೆ ಭೂ ಸುಧಾರಣೆ ಕಾನೂನು, ಜೀತ ಪದ್ಧತಿ ರದ್ದಾತಿ, ಮತ್ತು ಇದು ಪೆನ್ಷನ್ಸು, ದೊಡ್ಡ ಕ್ರಾಂತಿಕಾರಿ ಹೆಜ್ಜೆ ಏನು ಅಂತಂದರೆ ತಲೆ ಮೇಲೆ ಮಲ ಹೊರ್ತಕ್ಕಂಥದ್ದನ್ನು ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ದೇವರಾಜ ಅರಸರವರು ಬಸವಲಿಂಗಪ್ಪನವರ ಮೂಲಕ ಅದನ್ನು ಬ್ಯಾನ್ ಮಾಡಿ, ಅದು ಎಷ್ಟು ಹೀನವಾದ ಕೆಲಸ ಅಂತ ಹೇಳಿದ್ರೆ, ಮೋಸ್ಟ್ ಅನ್ಸಿವಿಲೈಸ್ಡ್ ಬಾರ್ಬೇರಿಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಥದ್ದನ್ನು ನಿಲ್ಲಿಸೋಕ್ಕೆ
ದೇವರಾಜ ಅರಸರವರು ದಿಟ್ಟ ಹೆಜ್ಜೆ ತೆಗೆದುಕೊಂಡು ಅದನ್ನು ನಿಲ್ಲಿಸಿದ್ರು. ಇವೆಲ್ಲ ಮಾಡ್ಕೊಂಡು ಬಂದಮೇಲೆ ಅವರು ಈ ವಾಸ್ ಎನ್ ಅಥಾರಿಟಿ ಓವರ್ ಪ್ರೋಗ್ರಾಮ್ಸ್. ಆವಾಗ ಅವ್ರು ಹೇಳಿದಾಗ ಜನ ಏನ ನೋಡಪ್ಪ ಅವ್ರಿಗೆ ಬುದ್ಧಿಯವರು ಅಂತ ಇದ್ರು. ಬುದ್ಧಿಯವ್ರು ನೋಡು ಎಷ್ಟು ಹೆಂಗೆ ಹೇಳಿದ್ರು ಯಾರು ಉಸಿರಾಡ್ತಾ ಇಲ್ಲ ಅಂತ. ಅದೇ ನಾನು ಇನ್ನೊಂದು ಮುಖ್ಯಮಂತ್ರಿ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಅವರು ನಮ್ಮವರೇ. ಅವರು ಅಪ್ಪಿತಪ್ಪಿ ಜೋಶಿಯಲ್ಲಿ ನಿಮ್ಮ ಓಟ್ ಬೇಡ ಅಂದರು. ಆವಾಗ ಜನ ಏನಾದ್ರು ಗೊತ್ತಾ, ನೋಡೇ ಅವ್ನಿಗೆ ಎಷ್ಟು ಅಹಂಕಾರ ಅಂದರು. ದೇವರಾಜ ಅರಸ್ಗೂ ಅವ್ರಿಗೂ ವ್ಯತ್ಯಾಸ ಇತ್ತು. ಹೊರಟ್ಟಿ ಸಾಹೇಬರು ಅಸೆಂಬ್ಲಿನಲ್ಲ, ನಾನು ಇರಲಿಲ್ಲ. ಅವರು ವಿರೋಧ ಪಕ್ಷದಲ್ಲಿ ಬಂದಾಗ ಯಾರೋ ಒಬ್ಬರು ಮಂತ್ರಿ ಒಂದು ಸಣ್ಣ ವಿಚಾರ ಅಂದ್ಬಿಟ್ರು. ಪಕ್ಷಾತೀತವಾಗಿ ಕಾಂಗ್ರೆಸ್ ಅವರು, ಜನತಾದಳದವರು ಎಲ್ಲರೂ ಸೇರಿ ಆ ಮಂತ್ರಿನ ಮಾನ್ಯವಾಗಿ ಬೈದು ಅವ್ನಿಗೆ ಕ್ಷಮಾಪಣೆ ಕೇಳೋರ್ಗೂ ಬಿಡಲಿಲ್ಲ. ಭಾಸ್ಕರ್ ನಾಯ್ಡು ಅವರು ಮಾಡ್ದ. ಈ ಥರ ದೊಡ್ಡ ಗುಣಗಳಿದೆ ನೋಡಿ. ನಮ್ಮ ರಾಜಕೀಯದಲ್ಲಿ ಇರೋದೇ ಕಷ್ಟ. ಅವರ ಹೆಸರಿದೆ ನೋಡಿ, ಶಾಶ್ವತವಾಗಿ ಉಳಿಬೇಕಾದ್ರೆ. ಈಗ ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದರು ಇಲ್ಲಿ, ಎಷ್ಟು ಜನ ಮುಖ್ಯಮಂತ್ರಿಗಳು ನೆನೆಸ್ಕೊಳ್ತಾರೆ ಜನ. ಕೆಂಗಲನ್ನುವಂಥವ್ರು ನೆನೆಸ್ಕೊಳ್ತಾರೆ, ಯಾಕಂದರೆ ವಿಧಾನಸೌಧ ಕಟ್ಟಿದ್ರು ಅಂತ. ಆಮೇಲೆ ಏಕೀಕರಣ ಅಂಥೇಳಿ ನಿಜಲಿಂಗಪ್ಪನವ್ರು ನೆನೆಸ್ಕೊಳ್ತಾರೆ, ಏಕೀಕರಣ ಕರ್ನಾಟಕ ಆಯಿತು ಅಂತ ಹೇಳಿ. ಆಮೇಲೆ ಜ್ಞಾಪಕ ಇರೋ ಜನಕ್ಕೆ ದೇವರಾಜ ಅರಸದೆ. ಯಾಕಂದರೆ ಜನಗಳ ಜೀವನವನ್ನು ಬದಲಾವಣೆ ಮಾಡಲಿಕ್ಕೆ ಕಾರ್ಯಕ್ರಮಗಳು ತೆಗೆದುಕೊಂಡು. ಯಾಕಂದರೆ ಮಹಾತ್ಮ ಗಾಂಧಿಯವರು ಹೇಳ್ತಾ ಇದ್ರು ಏನಂತ, ನೀವೇನೋ ಸರ್ಕಾರದಲ್ಲಿ ಇದ್ದವರು, ಅಧಿಕಾರದಲ್ಲಿದ್ದವರು ಏನಾದರೂ ತೀರ್ಮಾನಗಳು ತೆಗೆದುಕೊಂಡಾಗ ನೀವು ಒಂದು ಬಡವನ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿ, ಆ ಬಡವನಿಗೆ ನಿಮ್ಮ ತೀರ್ಮಾನದಿಂದ ಏನು ಅನುಕೂಲ ಆಗುತ್ತೆ, ಅವನ್ನ ಕಣ್ಣು ಒರೆಸೋಕ್ಕಾಗುತ್ತಾ ಅನ್ನೋದು ಇದ್ದರೆ ಮಾತ್ರ ಆ ತೀರ್ಮಾನ ತೆಗೆದುಕೊಂಡು ಒಳ್ಳೇದು ಮಾಡಿ ಅಂತ ಹೇಳಿ ಆ ದೇವರಾಜ ಅರಸು ಅಂತ ಕೆಲಸ ಮಾಡಿದೆ. ಯಾಕಂದರೆ ನನಗೆ ಗೊತ್ತಿಲ್ಲ, ರಘು ಅವ್ರನ್ನ ಹೊಗಳ್ಬಿಟ್ಟಿದ್ದೀನಿ, ಅವ್ರ ಕಥೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಅವ್ರ ಕೈಲೇ ನನಗೆ ಬಯಸ್ಬೋದು, ಅದು ಬೇರೆ ಪ್ರಶ್ನೆ. ಅವರು ನಿರಂತರ ಹೋರಾಟ ಮಾಡಿದ್ರು ಮೈಸೂರಲ್ಲಿ. ದೇವರಾಜ ಅರಸು ಇಷ್ಟು ಮಾಡಿದ್ದಾರೆ ಅವರೇ, ನೀವು ಕಾಂಗ್ರೆಸ್ ಅವರು ಏನೊಂದು ಪ್ರತಿಮೆ ಮಾಡೋದಿಲ್ಲ ಅಂಥೇಳಿ, ನೀವು ನನಗೆಲ್ಲ ಡೀಟೇಲ್ಸ್ ಕೊಡಿ ನಾನು ಬರಿತೀನಿ ಅಂತೇಳಿ ಬರೆದು ಒತ್ತಡ ಮಾಡಿ, ಅದು ಏನೋ DC ಆಫೀಸ್ ಹತ್ರನೋ ಎಲ್ಲೋ ಅಲ್ಲೂ ಮಾಡೋದಿಲ್ಲ ಅಂದಾಗ ನಾನು ಹೇಳಿದೆ ಅದನ್ನು ಕರೆಕ್ಟಾಗಿ ಜಾಗ ಕಳಿಸಿ ನಾನು ಮಾಡ್ತೀನಿ ಅಂತೇಳಿ ಇದೇ ಸದನದಲ್ಲಿ ಕೂಡ ಅದನ್ನು ರೈಸ್ ಮಾಡಿ ಅದನ್ನು ನಿಲ್ಲಿಸೋದು. ಅದಕ್ಕೆ ಸಂಪೂರ್ಣವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ರಘು ಅವ್ರಿಗೆ. ಯಾಕಂದರೆ ನಾವೆಲ್ಲರೂ ಸಹ ದೇವರಾಜ ಅರಸರ ಫಲಾನುಭವಿಗಳು. ಅಂದರೆ ನಾವೇನು ಮಂತ್ರಿ MLAಗಳು ಬೋರ್ಡು ಕಾರ್ಪೊರೇಷನ್ ಆಗಿಲ್ಲ, ಕಾಂಗ್ರೆಸ್ಸಲ್ಲಿ ಇದ್ಕೊಂಡು ಬಂದಿದ್ದು ಅಷ್ಟೇ ಫಲಾನುಭವಿಗಳು. ಅವರು ಅಂಥ ದೊಡ್ಡ ಮನುಷ್ಯ. ಅವ್ರು ಹೇಳಿದಾಗ ಚಿಕ್ಕಮಗಳೂರಲ್ಲಿ ಇಂದಿರಾ ಗಾಂಧಿ ಅವ್ರು ಕರ್ಕೊಂಡು ಬಂದಾಗ ಡೆಲ್ಲಿಯಿಂದ ಅವ್ರಿಗೆ ಅವಾಗೇನು ಪೊಲೀಸ್ SPG ಇವೆಲ್ಲ ಏನಿಲ್ಲ, ಒಬ್ಬ ಕಾನ್ಸ್ಟೇಬಲ್ ಇದ್ದರೆ ಭಾಳ ಹೆಚ್ಚು ಪ್ರೈಮ್ ಮಿನಿಸ್ಟ್ರಿಗೆ. ಆಗ ಸಂಜಯ್ ಗಾಂಧಿ ಅವರು ಅವ್ರಿಗೆ ಒಂದು 10 ಜನ ಪೈಲ್ವಾನ್ಗಳಿಗೆ ಕಳಿಸ್ಬಿಟ್ಟಿದ್ರು. ಅವರೆಲ್ಲ ಚಿಕ್ಕಮಗಳೂರು ಬಂದಾಗ ದೇವರಾಜ ಅರಸು ನಮ್ಮ ಕೈ ನೋಡಯ್ಯ, ಅವರೆಲ್ಲ ಪೈಲ್ವಾನ್ಗಳು, ಒಂದು ಹೊತ್ತು ಊಟಕ್ಕೆ 2 ಚಿಕನ್ ತಿಂತಾರೆ, ನಿನ್ನ ಜೊತೆ ಹಿಡ್ಕೊಂಡು ಅವ್ರಿಗೆ ಊಟ ಹಾಕು, ನಮ್ಮ ಕೈಲಿ ಆಗೋದಿಲ್ಲ ಅಂತ. ಆ ಪೈಲ್ವಾನ್ಗಳು ಆಮೇಲೆ ಬೇರೆ ನಮಗೆ ಭಾಳ ಸಹಾಯಕವಾದ್ರಲ್ಲಿ, ನಾವು ಎಲೆಕ್ಷನಲ್ಲಿ ಕೆಲಸ ಮಾಡಿದ್ವಿ, ಅದು ಬೇರೆ ವಿಚಾರ. ಅದ್ರ ಜೊತೆಗೆ ಹಾವನೂರು ಆಯೋಗ ಅಂದರೆ ಶಿವಕುಮಾರು ಮಾತಾಡಿದ್ರು, ರಘು ಅವರು ಮಾತಾಡಿದ್ರು. ಹಾವನೂರು ಆಯೋಗ ಮತ್ತು ಮೀಸಲಾತಿ ಅನ್ನೋದಿದೆ ನೋಡಿ, ಅದು ಒಂದು ಕಂಟಿನ್ಯೂಸ್ ಪ್ರೋಸೆಸ್ ಕರ್ನಾಟಕದಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.